ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫಿನ್ ಮಾಸ್ಟರ್ ಕ್ಲಾಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಮ್ಯೂಚುವಲ್ ಫಂಡು ಮತ್ತು ಇ ಟಿ ಎಫ್ಗೆ ಏನು ಡಿಫ್ರೆನ್ಸ್ ಇದೆ, ಮ್ಯೂಚುವಲ್ ಫಂಡಲ್ಲಿರೋ ಎಕ್ಸ್ಪೆನ್ಸಸ್ ರೇಷಿಯೋಸ್ ಚಾರ್ಜಸ್ ಏನಿದೆ, ಇ ಟಿ ಎಫಲ್ಲಿ ಏನು ಚಾರ್ಜಸ್ ಆಗುತ್ತೆ, ಇವೆರಡರಲ್ಲಿ ಯಾವುದು ಬೆಟರ್ ಇನ್ವೆಸ್ಟ್ಮೆಂಟ್ ಆ್ಯಸ್ ಪರ್ ಯುವರ್ ರಿಸ್ಕ್, ಆ್ಯಸ್ ಪರ್ ಯುವರ್ ಎಕ್ಸ್ಪೆನ್ಸಸ್ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಮ್ಯೂಚುವಲ್ ಫಂಡ್ ಬಂದ್ಬಿಟ್ಟು ಎರಡೂ ಒಂದು ಡಿಫ್ರೆಂಟ್ ಅಸೆಟ್ ಕ್ಲಾಸ್ ಆಗುತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಗಿ ಆಪ್ರೇಟ್ ಆಗುತ್ತೆ. ಆಲ್ಮೋಸ್ಟ್ ಇನ್ನು ಮಾರ್ಕೆಟಲ್ಲಿ ಎಲ್ಲರೂ ಅನ್ಕೊತಾರೆ ಮ್ಯೂಚುವಲ್ ಫಂಡು ಇ ಟಿ ಎಫ್ಸು ಪ್ಯಾರಲಲ್ ವರ್ಕ್ ಆಗುತ್ತೆ. ಸೊ ಎರಡು ಆಲ್ಮೋಸ್ಟ್ ಸೇಮ್ ಇದೆ ಅಂತ ಅನ್ಕೊತಾರೆ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಮ್ಯೂಚುವಲ್ ಫಂಡ್ ಯಾವ ರೀತಿ ವರ್ಕ್ ಆಗುತ್ತೆ, ಇ ಟಿ ಎಫ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ವಾಟ್ ಈಸ್ ಮ್ಯೂಚುವಲ್ ಫಂಡ್? ಮ್ಯೂಚುವಲ್ ಫಂಡ್ ಅಂತಂದರೆ, ಮ್ಯೂಚುವಲ್ ಫಂಡ್ ಅನ್ನೋದು ಒಂದು ಪೂಲ್ ಆಫ್ ಮನಿ ಅನ್ನೋದಂದರೆ, ಸೊ ಫಾರ್ ಎಕ್ಸಾಂಪಲ್ ನಾನೊಬ್ಬ ಫಂಡ್ ಮ್ಯಾನೇಜರ್ ಏನು ಮಾಡ್ತೀನಿ, ಸೊ ನನ್ನ ಹತ್ರ ಒಂದು ಫಂಡನ್ನು ಲಾಂಚ್ ಮಾಡ್ತೀನಿ. ಆ ಫಂಡನ್ನು ಲಾಂಚ್ ಮಾಡಿದಾಗ ಆ ಫಂಡಿಗೆ ಬೇಕಾಗಿರೋವಂಥ ಫಂಡಿಗೆ ಅಮೌಂಟ್ ಕಲೆಕ್ಟ್ ಮಾಡ್ತೀನಿ. ಸೊ ಓವರಾಲ್ ಪ್ಯಾನ್ ಇಂಡಿಯಾದಲ್ಲಿರೋ ಕಸ್ಟಮರ್ಸ್ ಹತ್ರ. ಸೊ ಪ್ಯಾನ್ ಇಂಡಿಯಾದಲ್ಲಿರೋ ಕಸ್ಟಮರ್ಸ್ ಏನು ಮಾಡ್ತಾರೆ, ಅಲ್ಟಿಮೇಟ್ಲಿ ನಿಮಗೆ ಸೊ ಕಸ್ಟಮರ್ಸ್ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೌದು, ಈ ಮ್ಯೂಚುವಲ್ ಫಂಡು ವರ್ಕೌಟ್ ಆಗುತ್ತೆ. ಸೊ ನನಗೆ ಇನಿಷಿಯಲ್ ಲೆವೆಲ್ ಎನ್ ಎಫ್ ಒ ಲೆವೆಲಲ್ಲಿ ಸಿಗ್ತಾ ಇದೆ. ಸೊ ₹10 ಫೇಸ್ ವ್ಯಾಲ್ಯೂ ಇರುತ್ತೆ. ನಾನಿಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಂದ್ಬಿಟ್ಟು ಅವ್ರು ಅಮೌಂಟ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಆ ಅಮೌಂಟ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಐದರ್ ₹500 ಆಗ್ಬೋದು, ₹1000 ಆಗ್ಬೋದು, 5000 ಆಗ್ಬೋದು, 10,000 ಆಗ್ಬೋದು, ಡಿಫ್ರೆಂಟ್ ಇನ್ವೆಸ್ಟರ್ ಮೆಂಟಾಲಿಟಿ. ಸೊ ಇವ್ರು ಕೊಡೋ ಅಮೌಂಟನ್ನು ಒಂದು ಪೂಲ್ ಅಕೌಂಟ್ ಅಂದರೆ ಎಂಟೈರ್ ಅಮೌಂಟ್ನ ನಾವು ಪಬ್ಲಿಕಲ್ಲಿ ಕಲೆಕ್ಟ್ ಮಾಡಿ, ಸೊ ಫಾರ್ ಎಕ್ಸಾಂಪಲ್ 1000 crore, 2000 crores ಅಥವಾ 5000 crores ಅಮೌಂಟ್ ಏನಾಗುತ್ತೆ ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ಗೆ ಕಲೆಕ್ಟ್ ಆಗುತ್ತೆ. ಅದನ್ನು ನಾವು ಪೂಲ್ ಆಫ್ ಅಕೌಂಟ್ನ ಕರಿತೀವಿ, ಇನ್ವೆಸ್ಟ್ಮೆಂಟ್ ಕರಿತೀವಿ. ಆ ಬಂದಿರೋ ಅಮೌಂಟು ಮೇ ಬಿ ಫಾರ್ ಎಕ್ಸಾಂಪಲ್ ಪರ್ಪಸ್ಗೆ 5000 crores ಅಂತ ತಗೊಂಡ್ರೆ, ಈ 5000 crores ಆ್ಯಸ್ ಪರ್ ದ ಮ್ಯೂಚುವಲ್ ಫಂಡ್ ಸ್ಟ್ರಾಟಜಿ ಯಾವ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಪರ್ಸೆಂಟೇಜಲ್ಲಿ ಅಲೊಕೇಶನ್ ಮಾಡಬೇಕು, ಯಾವಾಗ ಎಕ್ಸಿಟ್ ಮಾಡಬೇಕು, ಯಾವಾಗ ಎಂಟರ್ ಆಗಬೇಕು, ಸೊ ಈ ಎಂಟೈರ್ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ನಾವು ಫಂಡ್ ಮ್ಯಾನೇಜರ್ಗೆ ಬಿಟ್ಟಿರ್ತೀವಿ. ಈ ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡು ಆ್ಯಕ್ಟಿವ್ಲಿ ಮ್ಯಾನೇಜ್ ಆಗುತ್ತೆ ಫಂಡ್ ಮ್ಯಾನೇಜರ್ ಕಡೆಯಿಂದ. ಸೊ ನಮ್ಗೇನು ಮಾಡ್ತಾರೆ ಅಂದರೆ, ಅಲ್ಟಿಮೇಟ್ಲಿ ಒಂದು ಎನ್ ಎ ವಿನ ಡಿಸ್ಕ್ಲೋಸ್ ಮಾಡ್ತಾರೆ. ಆ ಎನ್ ಎ ವಿ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಮೇಲೆ ಆ ಎನ್ ಎ ವಿ ಮೂಮೆಂಟಮ್ ಆಗುತ್ತೆ. ಇದು ಮ್ಯೂಚುವಲ್ ಫಂಡ್. ಸೊ ವಾಟ್ ಈಸ್ ಅನ್ ಇ ಟಿ ಎಫ್? ಸೊ ಹಾಗಿದ್ರೆ ಇ ಟಿ ಎಫ್ ಅಂದರೆ ಏನು? ಮ್ಯೂಚುವಲ್ ಫಂಡ್ ಅಂದರೆ ಅರ್ಥ ಆಯಿತು. ಇ ಟಿ ಎಫ್ ಅಂದರೆ ಏನು? ಇ ಟಿ ಎಫ್ ಬಂದ್ಬಿಟ್ಟು ಸಿಮಿಲರ್ ಟು ದ ಮ್ಯೂಚುವಲ್ ಫಂಡ್, ಬಟ್ ಅದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಇದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ ಕರಿತೀವಿ. ಇದು ನಾರ್ಮಲಿ ಇಂಡಿವಿಜುವಲ್ ಸ್ಟಾಕ್ಸ್ ಯಾವ ರೀತಿ ಟ್ರೇಡ್ ಆಗುತ್ತೆ ಡೈಲಿ ಬೇಸಿಸಲ್ಲಿ, ಅದೇ ರೀತಿ ಇ ಟಿ ಎಫ್ ಕೂಡ ಟ್ರೇಡ್ ಆಗುತ್ತೆ. ಸೊ ಯೂಶ್ವಲಿ ಬಂದ್ಬಿಟ್ಟು ಇದು ರೆಪ್ಲಿಕಾ ಆಫ್ ಇಂಡೆಕ್ಸ್ ಅಂತ ಕರಿಬೋದು ನೀವು. ಸೊ ಅಂದರೆ ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ, ಮಾರ್ಕೆಟ್ ರಿಟರ್ನ್ನ ಬೀಟ್ ಮಾಡಿ, ಅಂದರೆ ಇಂಡೆಕ್ಸ್ ರಿಟರ್ನ್ನ ಬೀಟ್ ಮಾಡಿ ಅಡಿಷನಲ್ ಆಲ್ಫಾ ರಿಟರ್ನ್, ಅಂದರೆ ಅಡಿಷನಲ್ ಇನ್ನು ಎಷ್ಟು ರಿಟರ್ನ್ ಕೊಡ್ತೀನಿ ಅಂತ ಆ್ಯಕ್ಟಿವ್ ಆಗಿ ಫಂಡ್ ಮ್ಯಾನೇಜರು ಪುಷ್ ಮಾಡ್ತಾನೆ ರಿಟರ್ನ್ನ ತೋರಿಸೋದಕ್ಕೆ. ಬಟ್ ಇ ಟಿ ಎಫ್ ಹೆಂಗೆ ಅಂದರೆ, ಇ ಟಿ ಎಫ್ ಇಸ್ ಎ ಪ್ಯಾಸಿವ್ ಇನ್ಕಮ್. ಈ ಪ್ಯಾಸಿವ್ ಇನ್ಕಮ್ ಆದಾಗ ಏನಾಗುತ್ತೆ, ಒಂದು ಸ್ಪೆಸಿಫಿಕ್ ಇಂಡೆಕ್ಸ್ ಮೇಲೆ, ಸೊ ರೆಪ್ಲಿಕಾ ಆಫ್ ಇಂಡೆಕ್ಸ್ ಮೇಲೆ ವರ್ಕೌಟ್ ಆಗುತ್ತೆ. ಲೈಕ್ ಎಕ್ಸಾಂಪಲ್ ಇದರಲ್ಲಿ ನಾವು S&P 500 ತೊಗೊಂಡಿದ್ದೀವಿ. S&P 500 ರೂಪೀಸ್ ಪರ್ಫಾರ್ಮೆನ್ಸ್ ಯಾವ ರೀತಿ ಹೋಗುತ್ತೆ, ಆ ರೀತಿ ನಿಮ್ಮ ಇ ಟಿ ಎಫ್ ಕೂಡ, ಈ ಪರ್ಟಿಕ್ಯುಲರ್ ಇ ಟಿ ಎಫ್ ಕೂಡ ವರ್ಕೌಟ್ ಆಗುತ್ತೆ. ಸೊ ಮ್ಯೂಚುವಲ್ ಫಂಡಲ್ಲಿ ನಾನು ಹೇಳ್ದಂಗೆ, ಮ್ಯೂಚುವಲ್ ಫಂಡಲ್ಲಿ ಇಂಡೆಕ್ಸ್ ರೇಟನ್ನು ಬೀಟ್ ಮಾಡಬೇಕು ಅನ್ನೋದು ಒಂದು ಮೆಂಟಾಲಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಂಡೆಕ್ಸ್ ನಿಫ್ಟಿ ಬಂದ್ಬಿಟ್ಟು ನಿಮಗೆ 10% ರಿಟರ್ನ್ ಕೊಟ್ಟರೆ, ಮ್ಯೂಚುವಲ್ ಫಂಡಲ್ಲಿ ದೇ ಆರ್ ಪ್ಲಾನಿಂಗ್ ಟು ಅಟ್ಲೀಸ್ಟ್ ಗಿವ್ 14% ಅಥವಾ 15% ಇಂಟ್ರೆಸ್ಟ್ ರಿಟರ್ನ್ ಕೊಡಬೇಕು ಅಂತ ಮೈಂಡ್ಸೆಟ್ ಇಟ್ಕೊಂಡು ಫಂಡ್ ಮ್ಯಾನೇಜರ್ ವರ್ಕ್ ಮಾಡ್ತಾರೆ. ಬಟ್ ಇ ಟಿ ಎಫಲ್ಲಿ ಹೆಂಗೆ ಅಂದರೆ, ನಿಮಗೆ ಇಂಡೆಕ್ಸ್ 10% ಕೊಡ್ತು ಅಂದರೆ ಇಟ್ಸ್ ಜಸ್ಟ್ ಅ ರಿಪ್ಲಿಕಾ ಆಫ್ ಇಟ್ ಅಲ್ವಾ. ಸೊ ನಿಮಗೇನಾಗುತ್ತೆ, ಇದು ಕೂಡ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 8%ವರೆಗೂ 8 to 10%ವರೆಗೂ ರಿಟರ್ನ್ ಬರುತ್ತೆ. ಸೊ ಕೀ ಡಿಫ್ರೆನ್ಸ್ ಏನು ಮ್ಯೂಚುವಲ್ ಫಂಡ್ಗೂ ಮತ್ತು ಇ ಟಿ ಎಫ್ಗೆ ಅಂದರೆ, ಸೊ ಫಸ್ಟ್ ಆಫ್ ಆಲ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ, ಮ್ಯೂಚುವಲ್ ಫಂಡ್ ಬಂದ್ಬಿಟ್ಟು ಆ್ಯಕ್ಟಿವ್ಲಿ ಮ್ಯಾನೇಜ್ಡ್ ಆಗುತ್ತೆ. ಇ ಟಿ ಎಫ್ ಬಂದ್ಬಿಟ್ಟು ಟಿಪಿಕಲಿ ಪ್ಯಾಸಿವ್ ಮ್ಯಾನೇಜ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಟ್ರೇಡಿಂಗ್ ಪ್ರಾಸ್ಪೆಕ್ಟಿವ್ ಬಂದಾಗ, ಇ ಟಿ ಎಫ್ಸ್ಗಳು ಬಂದ್ಬಿಟ್ಟು ಸ್ಟಾಕ್ಸ್ ಥರನೇ ಥ್ರೂ ಔಟ್ ಡೇ ನಿಮಗೆ ಟ್ರೇಡಬಲ್ ಇರುತ್ತೆ, ನೀವು ಬೈ ಸೆಲ್ ಮಾಡ್ಬೋದು. ಬಟ್ ಮ್ಯೂಚುವಲ್ ಫಂಡ್ ಅಂತ ಬಂದಾಗ, ಸೊ ಆಫ್ಟರ್ ಮಾರ್ಕೆಟ್ ಕ್ಲೋಸಿಂಗ್ ಆದಾಗ ಒನ್ ಡೇಗೆ ಒನ್ ಟೈಮ್ ಮಾತ್ರನೇ ಎನ್ ಎ ವಿ ಚೇಂಜ್ ಆಗುತ್ತೆ. ಸೊ ಕಮಿಂಗ್ ಟು ದ ಫೀಸ್ ಪಾರ್ಟ್ ಬಂದಾಗ, ಸೊ ಮ್ಯೂಚುವಲ್ ಫಂಡ್ ಜನರಲಿ ಇಸ್ ಲಿಟಲ್ ಬಿಟ್ ಹೈಯರ್ ಫೀಸ್ ಇರುತ್ತೆ. ಏನಕ್ಕೆ ಅಂತಂದರೆ, ಬಿಕಾಸ್ ಆಫ್ ಆ್ಯಕ್ಟಿವ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಫಂಡ್ ಮ್ಯಾನೇಜರ್ ಚಾರ್ಜಸ್ ಅಥವಾ ಎಕ್ಸ್ಪೆನ್ಸಿವ್ ರೇಷಿಯೋ ಇರುತ್ತೆ, ಜಾಸ್ತಿ ಇರುತ್ತೆ. ವೈಲ್ ಇ ಟಿ ಎಫ್ ಬಂದ್ಬಿಟ್ಟು ನಿಮಗೆ ಲೋವರ್ ಫೀಸ್ ಆಫ್ನ್ ಆಗುತ್ತೆ. ಸೊ ಬಿಕಾಸ್ ಆಫ್ ಇಟ್ಸ್ ಅ ರೆಪ್ಲಿಕಾ ಅಲ್ವಾ, ಸೊ ಇಂಡೆಕ್ಸ್ಗೆ ರೆಪ್ಲಿಕಾ ಆಗಿ ವರ್ಕ್ ಆಗೋದ್ರಿಂದ ನಿಮಗೆ ಎಕ್ಸ್ಪೆನ್ಸಿವ್ ರೇಷಿಯೋಸ್ ಏನಾಗುತ್ತೆ, ಮ್ಯೂಚುವಲ್ ಫಂಡಲ್ಲಿ ಮೇ ಬಿ ಅರೌಂಡ್ 2.25% ಇದ್ದರೆ, ನಿಮ್ಮ ಇ ಟಿ ಎಫಲ್ಲಿ 0.5 to 0.75 ಇರುತ್ತೆ. ಸೊ ವಿಚ್ ಒನ್ ಯು ಶುಡ್ ಚೂಸ್? ಈ ಪರ್ಟಿಕ್ಯುಲರ್ ಚೂಸ್ ಮಾಡೋಕ್ಕಿಂತ ಮುಂಚೆ ನಂದು ಫೈನಾನ್ಷಿಯಲ್ ಡಿಸ್ಕ್ಲೋಸರ್ ಏನಂತಂದರೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ಯಾಟರ್ನು, ನಿಮ್ಮ ಇನ್ವೆಸ್ಟ್ಮೆಂಟ್ ಹಾರಿಜಾನ್ ತಕ್ಕಂತೆ, ನೀವು ನಿಮ್ಮ ಗೋಲ್ಸ್ ತಕ್ಕಂತೆ ಚೂಸ್ ಮಾಡಬೇಕಾಗತ್ತೆ, ರೈಟ್? ಸೊ ಇಲ್ಲಿ ನೀವು ಚೂಸ್ ಮಾಡೋಕ್ಕಿಂತ ಮುಂಚೆ ಯಾವ್ಯಾವ ಪ್ಯಾರಾಮೀಟರ್ ನೋಡಬೇಕು ಅಂದರೆ, ನಿಮಗೆ ಲೋವರ್ ಕಾಸ್ಟ್ ಬೇಕು, ಸಿಂಪ್ಲಿಸಿಟಿ ಬೇಕು, ಕಾಂಪ್ಲಿಕೇಟೆಡ್ ಬೇಡ,
ಸೊ ಅನ್ನೋದಾದರೆ ನೀವು ಇ ಟಿ ಎಫ್ನ ಚೂಸ್ ಮಾಡ್ಬೋದು. ಸೊ ನಿಮಗಿಲ್ಲ ನನಗೆ ಪ್ರೊಫೆಷನಲ್ ಟೀಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಮತ್ತು ನನಗೆ ಏನೋ ರಿಟರ್ನ್ಸ್ ಲಿಟಲ್ ಬಿಟ್ ಮಾರ್ಕೆಟ್ಗಿಂತ ಜಾಸ್ತಿ ರಿಟರ್ನ್ ಬೇಕು, ಸೊ ನಾನು ಹೈಯರ್ ಫೀಸ್ ಪೇ ಮಾಡೋಕೆ ಕೂಡ ರೆಡಿ ಇದ್ದೀನಿ ಅಂತಂದರೆ ಯು ಕ್ಯಾನ್ ಚೂಸ್ ಮ್ಯೂಚುವಲ್ ಫಂಡ್. ಬಟ್ ಬಿಫೋರ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಡಿಸೈಡ್ ಯುವರ್ ಗೋಲ್ ಏನಿದೆ, ಟೈಮ್ ಹರಿಝನ್ ಏನಿದೆ, ಎಷ್ಟು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀರಾ, ಹೌ ಲಾಂಗ್ ಯು ಆರ್ ರೆಡಿ ಟು ಹೋಲ್ಡ್ ಇಟ್. ಸೊ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಯು ಚೂಸ್ ಇ ಟಿ ಎಫಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಂತ. ಸೊ ಐ ಹೋಪ್ ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಮ್ಯೂಚುವಲ್ ಫಂಡ್ ಮತ್ತು ಯು ಟಿ ಎಫ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಮುಂದಿನ ವೀಡಿಯೋದಲ್ಲಿ ನಾವು ಫರ್ದರ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸ್ನ ಡಿಸ್ಕಷನ್ ಮಾಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.